ನಮಸ್ಕಾರ. ಇವತ್ತಿನ ವಿಷಯ ನಮಗೆ ಆಯ್ಕೆ ಮಾಡ್ಕೊಳ್ಳುವಾಗ, ಚೂಸ್ ಮಾಡುವಾಗ ಆಪ್ಷನ್ಗಳು ತುಂಬ ಇರುತ್ತಲ್ಲ, ಆಗ ಡಿಸಿಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ. ಏನಂದರೆ ನಾವು ಹೊಸ ಫೋನ್ ತೊಗೋಬೇಕಂತ ಅಂದ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಗೊತ್ತಾ, ಈ ಥರ ಫೀಚರ್ಸ್ ಇರೋದಕ್ಕೆ ನಮಗೆ ಕಲರ್ ಸಿಕ್ಕೋಲ್ಲ. ಕಲರ್ ಸಿಕ್ಕೋದಕ್ಕೆ ಅದಕ್ಕೆ ನಮ್ಮ ಪ್ರೈಸಲ್ಲಿರೋದಿಲ್ಲ. ಪ್ರೈಸು ಕಲರು ಎರಡು ಸಿಕ್ಕಿದರೆ ಯಾವುದೋ ಒಂದೇ ಒಂದು ಫೀಚರ್ ಮಿಸ್ ಆಗಿರುತ್ತೆ. ಓಕೆ, ಫೀಚರ್ ಸಿಕ್ತು, ಕಲರ್ ಸಿಕ್ತು ಅಂತ ಆದರೆ ಪ್ರೈಸ್ ಜಾಸ್ತಿ ಇರುತ್ತೆ. ಈ ಥರ ಆಪ್ಷನ್ಗಳು ನಮ್ಗೆ ಏನು ಬೇಕು ಅಂತ ನಾವು ರಿಸರ್ಚ್ ಮಾಡ್ತೀವಿ, ಹುಡುಕ್ತೀವಿ, ನೋಡ್ಕೋತೀವಿ, ಎಲ್ಲ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ, ಎಷ್ಟೊಂದು ಕಂಪೇರ್ ಮಾಡ್ತೀವಿ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು. ಬ್ಯಾಟ್ರಿ ಹೇಗೆ ಬರುತ್ತೆ, ಬಳಕೆ ಹೇಗಿದೆ, ವಾರಂಟಿ ಹೇಗಿದೆ, ನಮ್ಮ ಪ್ರೈಸ್ ರೇಂಜಲ್ಲಿದೆಯಾ, ಈ ಥರ ಬೇರೆ ಬೇರೆ ಆಪ್ಷನ್ಗಳನ್ನು ಇಟ್ಕೊಂಡು ನಾವು ಸರ್ಚ್ ಮಾಡ್ತೀವಿ. ಆ ಥರ ನಮಗೊಂದು 10 ಆಪ್ಷನ್ ಬಂದುಬಿಡುತ್ತೆ. ಬೇಡ 5 ಬಂತು ಅಂತ ಆದರೆ ಆ 5ಇಂದ ನ್ಯಾರೋ ಡೌನ್ ಮಾಡಿ ಡಿಸಿಷನ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಸಾರಿ ಈ ಥರ ಕಷ್ಟ ಆಗುತ್ತೆ ಅಲ್ವಾ. ಪ್ರತಿ ಸಾರಿ ಫೋನ್ ತಗೊಳ್ಳುವಾಗ್ಲೂ ಈ ಪ್ರಾಬ್ಲಮ್ ಇರುತ್ತೆ. ಕ್ಯಾಮ್ರಾ ಏನೋ ಒಂದು ಫೀಚರ್, ಕ್ಯಾಮ್ರಾ ಇದ್ದರೆ ಪ್ರೈಸಿಗೆ ಸಿಕ್ಕೋದಿಲ್ಲ, ಪ್ರೈಸಿಗೆ ಸಿಕ್ಕಿದ್ರೆ ಕಲರ್ಸ್ ಬೇಕಾಗಿರೋದಿರೋದಿಲ್ಲ, ಯಾವುದೋ ಒಂದು ಫೀಚರ್ ಮಿಸ್ಸಿಂಗ್ ಇದ್ಬಿಡುತ್ತೆ. ಈ ಥರ ಇದು ಫೋನ್ ಅನ್ನೋದು ಫ್ರೀಕ್ವೆಂಟಾಗಿ ತೊಗೋತೀವಿ ಅಂತ ಅಂದ್ಕೊಂಡ್ರೆ ಅದು ಚಿಕ್ಕ ವಿಷಯ ಅಂತ ಅಂದ್ಕೊಳ್ಳೋಣ. ಆದರೆ ನಾವು ಬಟ್ಟೆ ತೊಗೊಳೋದಕ್ಕೆ ಹೋಗ್ತೀವಲ್ಲ, ಅದು ದೊಡ್ಡ ವಿಷಯ ರೀ. ಬಟ್ಟೆ ತೊಗೊಳೋದು ಯಾಕಂದರೆ ನಾವು ಡೈಲಿ ಹಾಕ್ಕೋಬೇಕಲ್ಲ. ಆಗ ಆ ಥರ ಬೇರೆ ಬೇರೆ ಥರದ ಬಟ್ಟೆ ತೊಗೊಳೋದಕ್ಕೆ ಹೋದಾಗ ಇನ್ನೂ ತಲೆ ಬಿಸಿ. ಅವರು ಬೇರೆ ಬೇರೆ ತೆಗೆದಿಟ್ಬಿಟ್ರೆ ಬೇಕಾಗಿರೋ ಕಲರಲ್ಲಿ ನಮಗೆ ಬೇಕಾಗಿರೋ ಡಿಸೈನ್ ಇರೋದಿಲ್ಲ. ಡಿಸೈನು ಕಲರು ಎರಡು ಆದರೆ ಸೈಜ್ ಸಿಗೋದಿಲ್ಲ. ಸೈಜ್ ಸಿಕ್ಬಿಟ್ರೆ ಅದರಲ್ಲಿ ಕಲರು ಇಲ್ಲ, ಡಿಸೈನು ಇಲ್ಲ. ಎಷ್ಟು ನೋಡಿ, ಎಷ್ಟು ತಲೆ ಕೆಡಿಸ್ಕೋಬೇಕು. ಅಂಗಡಿ ಎಷ್ಟಿರುತ್ತೆ ರೀ? 25 ಅಂಗಡಿ ಇರುತ್ತೆ. ಪ್ರತಿಯೊಂದು ಅಂಗಡಿನಲ್ಲೂ ನಮಗೆ ಬೇಕಾಗಿರೋ ಡಿಸೈನು, ಕಲರು, ಎಲ್ಲ ಸೈಜು ಎಲ್ಲಿಂದ ರೀ ಹುಡುಕೋದು? ಸ್ವಲ್ಪ ತಲೆ ಬಿಸಿ ಆಗುತ್ತಾ? ಅದಕ್ಕೆ ಆಯ್ಕೆಗಳು ತುಂಬ ಇದ್ದ ಹಾಗೆ ತಲೆ ಬಿಸಿ ಜಾಸ್ತಿ ಆಗುತ್ತೆ. ನಮ್ಮ ಪರಿಚಯದವರೊಬ್ಬರು ಒಂದು 2 ಇಯರ್ಸಿಂದ ಮನೆ ಹುಡುಕ್ತಾ ಇದ್ದಾರೆ. ಚಿಕ್ಕ ವಿಷಯ, ಒಂದೋ ಪಾರ್ಕಿಂಗಿಗೆ ಒಂದೇ ಕಾರ್ ಮಾಡೋದಕ್ಕೆ ಅವಕಾಶ ಇದೆ ಅಂತ, ಇಲ್ಲ ಅಂತ ಆದರೆ ಏನೋ ಕಿಚನಲ್ಲಿ ಚಿಕ್ಕದೊಂದು ಪ್ರಾಬ್ಲಮ್ ಇದೆ ಅಂತ. ಈ ಥರ ಆಗಿ ಅವರಿಗೆ ತೊಗೊಳೋದಕ್ಕೆ ಆಗ್ತಾಯಿಲ್ಲ. ಅಂತೂ ಫೈನಲೈಸ್ ಮಾಡುವಾಗ 2 ಇಯರ್ಸ್ ಆಗೋಯ್ತು. ಹೀಗೆ ನಿಮಗೂ ಆಗ್ತಾ ಇರ್ಬೋದಲ್ವಾ? ಚಿಕ್ಕ ವಿಷಯಕ್ಕೂ ಡಿಸಿಷನ್ ಮೇಕಿಂಗ್ಗೆ ತುಂಬ ಕಷ್ಟ ಆಗುತ್ತೆ. ನಾವು ಸದ್ಯಕ್ಕೆ ಬಾಡಿಗೆ ಮನೆ ಹುಡುಕ್ತಾ ಇದ್ದೀವಿ ರೀ. ಎಷ್ಟೊಂದು ಮನೆ ನೋಡಿದ್ವಿ, 10 ಮನೆ ನೋಡಿದರೆ ಅದರಲ್ಲೂ ಇಷ್ಟ ಆಗಿರೋದು 2 ಮನೆ ಆದರೆ ಅದರಲ್ಲಿ ನೀವು ನ್ಯಾರೋ ಡೌನ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಇದರಲ್ಲಿರೋದಿಲ್ಲ, ಅದರಲ್ಲಿರೋದಿಲ್ಲ ಅಂತ. ಪಾರ್ಕಿಂಗ್ ಇದ್ದರೆ ಫೆಸಿಲಿಟೀಸ್ ಇಲ್ಲ, ಫೆಸಿಲಿಟೀಸ್ ಇದ್ದರೆ ಬಾಡಿಗೆ ಸರಿಯಾಗಲ್ಲ. ಒಟ್ಟು ಹುಡುಕೋದು. ಏನು ಮಾಡ್ತೀರಾ ಹೇಳಿ? ಡಿಸಿಷನ್ ಮಾಡಲೇಬೇಕು. ಫೈನಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಲ್ವಾ? ಈ ಥರ ಮಾಡೋದಕ್ಕೆ ಸ್ಕೂಲ್ಗೆ ಹೇಳಿ, ಮಕ್ಕಳು ಸ್ಕೂಲ್ ಬಗ್ಗೆ ಮಾತಾಡೋಣ ರೀ. ಮಕ್ಕಳಿಗೆ ಒಂದೇ ಸರಿ ಸ್ಕೂಲಿಗೆ ಸೇರಿಸೋದು ಅಂತ ಒಂದೇ ಊರಲ್ಲಿದ್ದರೆ ಎಷ್ಟು ಯೋಚನೆ ಮಾಡ್ತೀವಿ ಹೇಳಿ? ಅವರಿಗೆ ಚೆನ್ನಾಗಿ ಓದಿಸ್ತಾರಾ, ಟೀಚರ್ಸ್ ಚೆನ್ನಾಗಿದ್ದಾರಾ, ಸ್ಕೂಲ್ಗೆಲ್ಲ ಎಷ್ಟು ವರ್ಷದಿಂದ ಅಲ್ಲಿದೆ, ಅದರ ರೆಪ್ಯುಟೇಷನ್ ಹೇಗಿದೆ, ಪಾಸ್ ಆಗೋ ಪರ್ಸಂಟೇಜ್ ಎಷ್ಟಿದೆ, ಹೇಗೆ ಕಲಿಸ್ತಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಹೇಗಿದೆ, ಅವರಿಗೆ ಸ್ಪೋರ್ಟ್ಸ್ಗಳನ್ನೆಲ್ಲ ಹೇಗೆ ಮಾಡ್ತಾರೆ, ಈ ಥರ ಎಲ್ಲನೂ ಚೆಕ್ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ತೀವಿ. ಅಷ್ಟು ಮಾಡಿದ್ರೂ ಮಕ್ಕಳಿಗೆ ಸರಿಯಾಗಲಿಲ್ಲ, ಹೊಂದಿಕೆ ಆಗಲಿಲ್ಲ ಅಂದರೆ ತಿರ್ಗಾ ಇನ್ನೊಂದು ಸ್ಕೂಲ್ ನೋಡಬೇಕಾಗಿತ್ತಾ? ಅದು ಬೇಡವಾ? ಹಾಗಾದರೆ ಇನ್ಯಾವ್ದು ಮಾಡಬೇಕು? ಈ ಥರ ನಮ್ಮ ಡಿಸ್ಟೆನ್ಸ್ ಹೋಗೋದಕ್ಕೆ, ಬರೋದಕ್ಕೆ, ಡ್ರಾಪ್ ಮಾಡೋದಕ್ಕೆ, ಪಿಕ್ ಮಾಡೋದಕ್ಕೆ, ಊಟದ ವ್ಯವಸ್ಥೆ, ಟೀಚರ್ ಫೆಸಿಲಿಟೀಸ್ ಎಲ್ಲನೂ ನೋಡ್ತೀವಿ. ಈ ಥರ ಡಿಸಿಷನ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ರೀ. ಫಿಸಿಕಲಿ ವರ್ಕ್ ಮಾಡೋದೇ ಈಸಿ ಆಗುತ್ತೆ, ಮೆಂಟಲಿನೇ ಜಾಸ್ತಿ ಸ್ಟ್ರೈನ್ ಆಗಿಬಿಡುತ್ತೆ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ. 3 ದಿವಸದಿಂದ ಮನೆ ಹುಡುಕ್ತಾ ಇದ್ದೀವಿ. ನನಗಂತೂ ಅದೇ ಹಂಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಮನೆಯನ್ನು ಹುಡ್ಕೋದಕ್ಕಿಂತ, ಕಟ್ಸೋದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು, ಮನೆ ಹುಡ್ಕೋದಕ್ಕಿಂತ ಈ ಮನೆಗೆ ಹೋಗಿ ಉಳ್ಕೋ ಅಂತ ಯಾರೋ ಒಬ್ರು ಹೇಳಿಬಿಟ್ಟಿದ್ರೆ, ಇದರಲ್ಲಿ ಇದೆಲ್ಲ ಇಲ್ಲ ಅಂತ ನಾನು ಅಂದ್ಕೊಂಡ್ರೂ ಅಲ್ಲಿ ಹೋಗ್ಬಿಟ್ಟು ಅಡ್ಜಸ್ಟ್ ಆಗಿಬಿಡ್ತಿದ್ನೋ ಏನೋ. ನೀನೇ ಆರಿಸ್ಕೊಂಬಿಡು ಅಂತ ನನಗೆ ಬಿಟ್ಬಿಟ್ರೆ ಎಷ್ಟು ಕಷ್ಟ ಆಗ್ತಾಯಿದೆ ರೀ ಆರಿಸ್ಕೊಳ್ಳೋದಕ್ಕೆ. ಅದಿದ್ದರೆ ಇದಿಲ್ಲ, ಇದಿದ್ದರೆ ಅದಿಲ್ಲ ಅಂತ ನನ್ನದೇ ಕಂಪ್ಲೇಂಟ್ಗಳು. ಆ ಥರ ಕಿಚಿನಲ್ಲಿ ನನಗೆ ನಿನ್ನೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಡಿಸಿಷನ್ ಮೇಕಿಂಗ್ ತುಂಬ ಕಷ್ಟ ಆಗುತ್ತಪ್ಪ. ನೀವು ಈ ಥರ ಕಷ್ಟ ಆದರೆ ನೀವು ಹೇಗೆ ಸೊಲ್ಯೂಷನ್ ಕಂಡುಹಿಡ್ಕೊಂಡ್ರಿ ಅಂತ ನನಗಂತೂ ಹೇಳಿ. ನನಗೆ ಗೊತ್ತಾಗಲಿಲ್ಲ ಸೊಲ್ಯೂಷನ್ ಏನು ಅಂತ. ಪ್ಲೀಸ್ ಹೇಳ್ರ.